SIR ಅಂದ್ರೆ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದುಕೊಂಡಂತೆ ನಡೆಯುತ್ತಿಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಮತದಾರರಿಂದ ಮಾಹಿತಿಯನ್ನ ಸಂಗ್ರಹಿಸಬೇಕಾದ ಅಧಿಕಾರಿಗಳು ನಿಯಮಗಳನ್ನ ಗಾಳಿಗೆ ತೂರಿ ಕೂತಲ್ಲೇ ಅರ್ಜಿ ಭರ್ತಿ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯದಲ್ಲಿ SIR ಮಾಡ್ತಾ ಇರೋ ರೀತಿನೇ ಸರಿ ಇಲ್ಲ ಅಂತ HDK ಕಿಡಿಕಾರಿದ್ದಾರೆ. ಮಸೀದಿಗಳಲ್ಲೇ ಅರ್ಜಿ ತುಂಬುತ್ತಿದ್ದಾರೆ, ದೇಗುಲಗಳಲ್ಲೂ ಫಾರಂ ಭರ್ತಿ, BLOಗಳ ಜೊತೆ ಗ್ರಾಮಸ್ಥರ ವಾಗ್ವಾದ, ಮರಾಠಿಯಲ್ಲಿ ಅರ್ಜಿ ಕೊಡಿ ಅಂತ MES ಪುಂಡಾಟ. ಇದೆಲ್ಲದಕ್ಕೂ ಕಾರಣವೇ SIR ಪ್ರಕ್ರಿಯೆ. ದೇಗುಲ ಮಸೀದಿಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ. ಏನ್ SIR ಇದು ಅಂತ BLOಗಳಿಗೆ ಜನರ ತರಾಟೆ. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕುಗೊಂಡಿದ್ದು ಇವತ್ತು ಕೂಡ ಹಲವು ಅವಾಂತರಗಳಾಗಿವೆ. ಮನೆ ಮನೆಗೂ ತೆರಳಿ ಮತದಾರರ ಮಾಹಿತಿ ಸಂಗ್ರಹಿಸಬೇಕಾಗಿದ್ದ BLO ಸಿಬ್ಬಂದಿ ದೇಗುಲದಲ್ಲೋ ಮಸೀದಿಯಲ್ಲೋ ಕುಳಿತು ಮಾಹಿತಿ ಪಡೆಯುತ್ತಿದ್ದಾರೆ. ಮೈಸೂರು ಜಿಲ್ಲೆ NR ಪುರ ಕ್ಷೇತ್ರದಲ್ಲಿ ನೆನೆ ಗುಂಪು ಗುಂಪಾಗಿ SIR ಪ್ರಕ್ರಿಯೆ ನಡೆಯಿತು. ಸ್ಕೂಲ್ನಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮೂಹಿಕವಾಗಿ SIR ಪ್ರಕ್ರಿಯೆ ನಡೆಸಿದ್ದಕ್ಕೆ ಸ್ಥಳೀಯರು ಕೆರಳಿ ಕೆಂಡವಾಗಿದ್ರು. ಗುಂಪು ಗುಂಪಾಗಿ SIR, BLOಗಳಿಗೆ ಚುನಾವಣಾಧಿಕಾರಿ ನೋಟಿಸ್. ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಕೋಲಾರ ತಹಶೀಲ್ದಾರ್, AC, 5 BLOಗಳು ಮನೆ ಮನೆಗೆ ಹೋಗಿರಲಿಲ್ಲ. ಹೀಗಾಗಿ ಕೋಲಾರ ತಹಶೀಲ್ದಾರ್ ಶ್ರೀನಿವಾಸ್, ಮೇಲ್ವಿಚಾರಕ ಮುನಿರಾಜ್, BLOಗಳಾದ ಮೊಹಮ್ಮದ್ ಆರಿಫ್ ಪಾಷಾ, ನಾಜಿಯಾ ಖಾನುಂ, ರೇಷ್ಮಾ ತಲಾತ್, ಪರ್ವೀನ್ ಉನ್ನಿಸಾ, ಉಮದಾ ಬಾನು, ಉಪವಿಭಾಗಾಧಿಕಾರಿ ಜಂಬಗಿ ರೇಣುಕಾ ಪ್ರಸಾದ್ ದಿಲೀಪ್ಗೂ DC MR ರವಿ ನೋಟಿಸ್ ನೀಡಿದ್ದಾರೆ. ನೆಲಮಂಗಲ ಮಸೀದಿಯಲ್ಲಿ ಜನರಿಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡಿದ್ದಾರೆ. ಒಂದೇ ಕಡೆ ಕುಳಿತು BLOಗಳು ಮಾಹಿತಿ ಪಡೆದರು. ಯಾದಗಿರಿ ನಗರದ ಈಶ್ವರ ಬಸವಣ್ಣ ದೇವಸ್ಥಾನದಲ್ಲಿ SIR ಪ್ರಕ್ರಿಯೆ ನಡೆಯಿತು. ಒಂದೇ ಜಾಗದಲ್ಲಿ 3 ಜನ BLOಗಳು SIR ಮಾಡಿದ್ರು. ಮನೆಗಳು ಸಿಗದದ್ದಕ್ಕೆ ಒಂದೇ ಕಡೆ ಕುಳಿತು ಅರ್ಜಿ ತುಂಬುತ್ತಿದ್ದೀವಿ ಅಂತ BLOಗಳು ಹೇಳಿದ್ರು. ಚಿಕ್ಕಮಗಳೂರು ಜಿಲ್ಲೆ NR ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಅಂಗನವಾಡಿಯಲ್ಲಿ ಕುಳಿತು ಅಧಿಕಾರಿಗಳು SIR ಮಾಡ್ತಿದ್ರು. ಜನ ಪ್ರಶ್ನಿಸ್ತಾ ಇದ್ದಂತೆ SIR ಪ್ರಕ್ರಿಯೆ ಸ್ಥಗಿತಗೊಳಿಸಿದ್ರು. ನಿಮಗೆ ಟ್ರೈನಿಂಗ್ ಕೊಟ್ಟಿಲ್ಲ ಬೇಲ್ ಇದರೊಳಗೆ? ನೀವು ಹೇಳ್ಬೋದಲ್ಲ ತುಂಬಲಿಕ್ಕೆ ಅಂತ. ಅಲ್ಲಲ್ಲ, ಅದು ಗೈಡ್ಲೈನ್ಸ್ ಏನಿದೆ ಅಂತ ಗೈಡ್ಲೈನ್ಸ್. ಇನ್ನು ಬೆಳಗಾವಿಯಲ್ಲಿ SIR ದಾಖಲೆ ನೀಡೋ ಅರ್ಜಿ ಕನ್ನಡದಲ್ಲಿದೆ, ನಮ್ಗೆ ಅರ್ಥವಾಗಲ್ಲ, ಮರಾಠಿ ಭಾಷೆಯಲ್ಲಿ ನೀಡಿ ಅಂತ MESನವರು ಕಿರಿಕ್ ಮಾಡಿದ್ರು. ಕರ್ನಾಟಕದ SIRಗೆ ಯಾವುದೇ ಅರ್ಥ ಇಲ್ಲ ಎಂದ HDK. ರಾಜ್ಯದ ಮತದಾರ ಪರಿಷ್ಕರಣೆಗೆ ಯಾವುದೇ ಅರ್ಥ ಇಲ್ಲ, ಕೂಡಲೇ SIR ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ರದ್ದುಪಡಿಸಬೇಕು. ರಾಜ್ಯದ ಲೋಪಗಳ ಬಗ್ಗೆ ಕೇಂದ್ರ ಚುನಾವಣಾಧಿಕಾರಿಗೆ ದೂರು ನೀಡ್ತೀನಿ ಅಂತ ಕೇಂದ್ರ ಸಚಿವ HDK ಗುಡುಗಿದ್ರು. SIR ಸರಿಯಾಗಿ ನಡೀತಿಲ್ಲ ಅಂತ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ರು. ಇವತ್ತು ಅವರು ನಡೆಸ್ತಾ ಇರತಕ್ಕಂಥದ್ದು ಏನಿದೆ, ಹಲವಾರು ರೀತಿಯ ಅಕ್ರಮವಾದಂಥ ಮತದಾರಗಳನ್ನ ಈ ಒಂದು ಪ್ರಕ್ರಿಯೆಯಲ್ಲಿ ತುಂಬಿಸಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಇಲ್ಲಿಯ ಸರ್ಕಾರ ದುರ್ಬಳಕೆ ಮಾಡ್ತಾ ಇದೆ. ಇವತ್ತು ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ನಾವು ಪತ್ರ ಬರೆಯಿದ್ದೇವೆ. SIRದಲ್ಲಿ ಪ್ರಕ್ರಿಯೆ ಸರಿ ನಡೀತಾ ಇಲ್ಲ. ಈಗ ಇದಕ್ಕೆ ತಿರುಗೇಟು ಕೊಟ್ಟಿರೋ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, BLOಗಳು ನಮ್ಮ ಅಧೀನದಲ್ಲಿ ಬಂದ್ರು ಅವರಿಗೆ ನಿರ್ದೇಶನ ಕೊಡೋದು ಚುನಾವಣಾ ಆಯೋಗ. ಎಲ್ಲಾ ಪಕ್ಷದ MLAಗಳು ಇದಕ್ಕೆ ಶ್ರಮಿಸ್ತಿದ್ದಾರೆ. ಈ ಬಗ್ಗೆ ಸೂಚಿಸಬೇಕಾದ ಕೇಂದ್ರ ಚುನಾವಣಾಧಿಕಾರಿಗಳು ಏನ್ ಕತ್ತೆ ಕಾಯ್ತಿದಾರ ಅಂತ ಕಿಡಿಕಾರಿದ್ರು. ಒಂದು ಒಳ್ಳೆ ಮತದಾರರ ಪಟ್ಟಿ ಕೊಡಬೇಕು, ಚುನಾವಣೆ ಸರಿಯಾಗಿ ನಡೆಸಬೇಕು, ಇದು ಬಿಟ್ಟರೆ ಬೇರೆದೇನು ಕೆಲಸ ಇಲ್ಲ ಅವ್ರದ್ದು. ಪಾರದರ್ಶಕವಾಗಿ ನಡೆಸ್ರಿ, ನಮ್ಮ ನಾಗರಿಕರನ್ನು ಇನ್ಕ್ಲೂಡ್ ಮಾಡಿ, ಯಾರು ನಾನು ಮತದಾನದ ಹಕ್ಕಿಂದ ದೂರ ಇಡಬೇಡಿ. ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ವಿ, ಅದಕ್ಕೆ ಉತ್ತರ ಕೊಟ್ಟರೆ ಮುಗ್ದೇ ಹೋಗ್ತದಲ್ಲ ಸರ್. ಈ ಆತಂಕ ಸೃಷ್ಟಿ ಮಾಡ್ತಾರೆ ಅದು ರಾಜ್ಯ ಸರ್ಕಾರಗಳ, ಕಾಂಗ್ರೆಸ್ ಪಕ್ಷನ. ವಾಡಿ ಎಲೆಕ್ಷನ್ ಕಮಿಷನ್ ಅವ್ರು ಏನು ಕತೆ ಕಾಯ್ತಾ ಇದ್ದಾರಾ? ಅವ್ರದ್ದು ತಾನೇ ಜವಾಬ್ದಾರಿ. ನೋಡ್ರಿ, SIR ಇದೇನು ಹೊಸದೇನಲ್ಲ, ಹಿಂದೆ ಕೂಡ ಆದಂಥದ್ದು 2002. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು SIR ನಡೀತಾ ಇದೆ ಅದೆಲ್ಲೋ ಒಂದು ಕಡೆ ಜನರಿಗೆ ಆತಂಕ ಇದೆ. ಭಾಳ ಕಡಿಮೆ ಅವಧಿಯಲ್ಲಿ ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಕೇಳೋದ್ರ ಮೂಲಕ ಎಲ್ಲೋ ಒಂದು ಕಡೆ ಡಿಲೀಷನ್ನು ಇವೆಲ್ಲ ನೋಡಿದ್ದೀವಿ.
ಇನ್ನು ಬಿಎಲ್ಒ ಅಲ್ಲದಿದ್ರು ಎನ್ಯುಮರೇಷನ್ ಫಾರ್ಮ್ ವಿತರಿಸಿದ್ರು ಅನ್ನೋ ಕಾರಣಕ್ಕೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ವಿರುದ್ಧ ದೂರು ದಾಖಲಾಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘಿಸಿದ್ದಾರೆ ಅಂತ ಹುಬ್ಬಳ್ಳಿ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಹಲವು ಪರ ವಿರೋಧ ಮತ್ತು ಲೋಪದೋಷಗಳ ಮಧ್ಯೆ ಎಸ್ಐಆರ್ ಪ್ರಕ್ರಿಯೆ ನಡೀತಿದ್ದು ಮುಂದೆ ಮತ್ತಿನ್ಯಾವ ದಿಕ್ಕಿಗೆ ತೆರಳುತ್ತಾರೋ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪ ಕೇಳಿಬರ್ತಾ ಇದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ವಿಪಕ್ಷ ಬಿಜೆಪಿ ದೂರನ್ನ ಕೂಡ ಕೊಟ್ಟಿದೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಕಂಪ್ಲೇಂಟ್ ಕೊಡಲಾಗಿದೆ. ಶಾಸಕರಾದ ಎಸ್ ಸುರೇಶ್ ಕುಮಾರ್, CK ರಾಮಮೂರ್ತಿ ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಉಪಸ್ಥಿತರಿದ್ದರು. ದಾಖಲೆ ಸಮೇತ ದೂರನ್ನ ಸಲ್ಲಿಸಿದ್ದಾರೆ ಬಿಜೆಪಿ ನಾಯಕರು. ಇದಾಗಲೇ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಮಾಡ್ತಾ ಇರುವಂತ ರೀತಿನೇ ಸರಿ ಇಲ್ಲ ಅನ್ನುವಂತ ಆರೋಪ ಕೇಳಿಬಂದಿತ್ತು. ಇದೀಗ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರನ್ನ ಸಲ್ಲಿಸಿದೆ.